ರೈತ್ರೆ, ಈ ಒಂದು ಕೋಳಿಯ ಕಾಲು ನೋಡಿದ್ರೆ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಈ ಕೋಳಿಯ ಒಂದು ಜೋಡಿ ಕಾಲಿನ ಬೆಲೆ ಬಂದೆ 50,000ದಿಂದ 2,00,000 ತನಕ ಹೋಗುತ್ತೆ. ಸಾಮಾನ್ಯ ಕೋಳಿ 2 ಕೆಜಿ ಇರುತ್ತೆ, ಹೌದಾ? ಆದ್ರೆ ಈ ಕೋಳಿ 6ರಿಂದ 8 ಕೆಜಿ ತನಕ ಬೆಳೆಯುತ್ತೆ. ಇದನ್ನ ಲಕ್ಸುರಿ ಚಿಕನ್, ಡ್ರ್ಯಾಗನ್ ಚಿಕನ್ ಅಂತ ಕೂಡ ಕರೀತಾರೆ. ಒಂದು ಮೊಟ್ಟೆ 1,000 ರೂಪಾಯಿ, ಒಂದು ಕೋಳಿ ಲಕ್ಷಾಂತರ ರೂಪಾಯಿ. ಇಂಥ ವಿಚಿತ್ರ ಕೋಳಿ ಯಾವ ದೇಶದ್ದು ಗೊತ್ತಾ? ಸೊ ಇಲ್ಲಿ ಈ ಒಂದು ಕೋಳಿಗೆ ಇರುವಂತಹ ಲೆವೆಲೇ ಬೇರೆ. ಭಾರತದಲ್ಲಿ ಅಪರೂಪ, ವಿದೇಶದಲ್ಲಿ ಸ್ಟೇಟಸ್ ಸಿಂಬಲ್. ಡಾಂಗ್ಟೋ ಚಿಕನ್ ಬಗ್ಗೆ ಕೇಳಿದ್ರೆ ಪಕ್ಕಾ ನೀವು ಶಾಕ್ ಆಗ್ತೀರಾ. ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲೂ ಕೂಡ ಡಾಂಗ್ಟೋ ಚಿಕನ್ ಕೃಷಿಯನ್ನ ಮಾಡ್ಬೋದಾ, ನಾವು ಸಾಕಾಣಿಕೆ ಮಾಡ್ಬೋದಾ? ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಸೊ ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸೊ ಇವತ್ತು ನಾನು ಮಾತನಾಡೋದು ಜಗತ್ತಿನ ಅತ್ಯಂತ ವಿಚಿತ್ರ ಹಾಗೆ ದುಬಾರಿ ಜೊತೆಗೆ ಅಪರೂಪದ ಕೋಳಿಗಳಲ್ಲಿ ಒಂದಾದಂತ ಡಾಂಗ್ಟೋ ಚಿಕನ್ ಬಗ್ಗೆ. ಈ ಕೋಳಿಯನ್ನ ನೋಡಿದ್ರೆ ಮೊದಲು ಎಲ್ರಿಗೂ ಕಾಣಿಸೋದು ಅದರ ದಪ್ಪದ ದೊಡ್ಡ ದೊಡ್ಡ ಕಾಲುಗಳು. ಸಾಮಾನ್ಯ ಕೋಳಿಗಿಂತ ಇದರ ಒಂದು ಕಾಲು 4 ಪಟ್ಟು ದೊಡ್ಡ ಇರುತ್ತೆ. ಹಾಗಾದ್ರೆ ಯಾವ ದೇಶದ ಕೋಳಿ ಇದು? ಯಾಕೆಷ್ಟು ದುಬಾರಿ? ಇದರ ಮಾಂಸದ ರುಚಿ ಏನಾದ್ರೂ ವಿಶೇಷತೆ ಇದೆಯಾ? ಭಾರತದಲ್ಲಿ ಇದನ್ನ ಸಾಕಬಹುದಾ? ಒಂದು ಕೋಳಿಯ ಬೆಲೆ ಎಷ್ಟು? ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮೊದಲನೇದಾಗಿ ಡಾಂಗ್ಟೋ ಚಿಕನ್ ಅಂದ್ರೆ ಏನು ಅಂತ ನೋಡೋಣ. ಎಲ್ಲಿದು? ಸೊ ಡಾಂಗ್ಟೋ ಚಿಕನ್ ಮೂಲತಃ ವಿಯೆಟ್ನಾಂ ದೇಶದ ಒಂದು ಅಪರೂಪದ ಕೋಳಿ ಜಾತಿ. ಇದನ್ನ ಅಲ್ಲಿನ ರಾಜ ಮನೆತನ ಆಗಿರ್ಬೋದು, ಶ್ರೀಮಂತ ಜನರು ವಿಶೇಷ ಊಟಗಳಿಗೆ ಯೂಸ್ ಮಾಡ್ತಾರೆ. ಈ ಕೋಳಿಯ ದೊಡ್ಡ ವಿಶೇಷತೆ ಏನ್ ಗೊತ್ತಾ? ಅದರ ಕಾಲುಗಳು. ಸಾಮಾನ್ಯ ಕೋಳಿಯ ಕಾಲು ಚಿಕ್ಕದಾಗಿರುತ್ತೆ, ಆದ್ರೆ ಡಾಂಗ್ಟೋ ಚಿಕನ್ ಕಾಲುಗಳು ನೋಡೋದಕ್ಕೆ ಚಿಕ್ಕ ಮಗು ಕೈ ತರ ಕಾಣಿಸುತ್ತೆ. ನಿಮ್ಗೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಕೆಲವರಿಗೆ ಇದು ಭಯಾನಕವಾಗಿ ಕಾಣುತ್ತೆ, ಇನ್ನೂ ಕೆಲವರಿಗೆ ಇದು ರಾಯಲ್ ಹಾಗೆ ಪ್ರೀಮಿಯಂ ಅಂತ ಅನ್ಸುತ್ತೆ. ಸೊ ಯಾರೆಲ್ಲ ಡಾಂಗ್ಟೋ ಚಿಕನ್ ಅನ್ನ ಸಾಕ್ತಾರೆ ಅಥವಾ ಅದರ ಡಿಶ್ ಅನ್ನ ಕೊಡ್ತಾರೆ ಅವರು ರಿಚ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದರ ಚರ್ಮ ಕೂಡ ಕೆಂಪು ಬಣ್ಣದಲ್ಲಿರುತ್ತೆ, ತುಂಬಾ ಗಟ್ಟಿಯಾಗಿ ಕಾಣುತ್ತೆ. ಕೆಲವೊಮ್ಮೆ ಒಂದು ಕಾಲಿನ ತೂಕವೇ ಅರ್ಧ ಕೆಜಿಗೂ ಹೆಚ್ಚಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದು ಅಪರೂಪದ ಜಾತಿ ಆಗಿರುತ್ತೆ. ಸೊ ಜಗತ್ತಿನಲ್ಲಿ ಈ ಕೋಳಿಗಳು ತುಂಬಾ ಕಡಿಮೆ ಸಂಖ್ಯೆಯಲ್ಲಿದೆ, ಅದಕ್ಕಾಗಿ ಇದರ ಡಿಮಾಂಡ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸೊ ಪ್ರತಿ ವರ್ಷ ಸಾಕಷ್ಟು ಜನ ಇದನ್ನ ಬೈ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಅದು ಕೂಡ ಫಂಕ್ಷನ್ ಆಗಿರ್ಬೋದು, ಏನೇ ಮನೆ ಫಂಕ್ಷನ್ ಇತ್ತು ಅಂತಂದ್ರೂ ಕೂಡ ಡಾಂಗ್ಟೋ ಚಿಕನ್ ನ ಒಂದು ತಿನಿಸು ಅಥವಾ ತಿಂಡಿ ಏನಾದ್ರೂ ಇತ್ತು ಅಂತಂದ್ರೆ ಅದಕ್ಕೊಂದು ನಿಮ್ಗೆ VIP ಟ್ರೀಟ್ಮೆಂಟ್ ಕೊಟ್ಟಂಗೆ. ಸೊ VIP ಊಟಗಳಲ್ಲಿ ಇದನ್ನ ಬಳಸ್ತಾರೆ. ಶ್ರೀಮಂತರು ಅದನ್ನ ಸ್ಟೇಟಸ್ ಸಿಂಬಲ್ ಆಗಿ ನೋಡ್ತಾರೆ. ಸೊ ಈ ಕೋಳಿಯ ಬಣ್ಣ ಸಾಮಾನ್ಯವಾಗಿ ಕೆಂಪು ಮಿಶ್ರಿತ ಕಂದು ಆಗಿರ್ಬೋದು, ಗಾಢ ಕಂದು ಆಗಿರ್ಬೋದು, ಕಪ್ಪು ಮಿಶ್ರಿತ ಕೆಂಪು, ಈ ರೀತಿಯಾಗಿರುತ್ತೆ. ಸೊ ಗಂಡು ಕೋಳಿ ತುಂಬಾ ದಪ್ಪ ಆಗಿರುತ್ತೆ. ಇದರ ತಲೆ, ಕುತ್ತಿಗೆ, ಕಾಲುಗಳು ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಕೆಲವರು ಇದನ್ನ ಡ್ರ್ಯಾಗನ್ ಚಿಕನ್ ಅಂತ ಕೂಡ ಕರೀತಾರೆ. ಸೊ ಸಾಮಾನ್ಯ ಬ್ರಾಯ್ಲರ್ ಕೋಳಿ 2ರಿಂದ 3 ಕೆಜಿ ಇರುತ್ತೆ, ಆದ್ರೆ ಡಾಂಗ್ಟೋ ಹೆಣ್ಣು ಕೋಳಿ ಬಂದು ನಿಮ್ಗೆ 4ರಿಂದ 5 ಕೆಜಿ ವರೆಗೆ ಬರುತ್ತೆ. ಕೆಲವೊಂದ್ಸತಿ 6 ಕೆಜಿ ಬರುತ್ತೆ. ಗಂಡು ಕೋಳಿ ಬಂದು 6ರಿಂದ 8 ಕೆಜಿ ಇರುತ್ತೆ. ಕೆಲವು ವಿಶೇಷ ಕೋಳಿಗಳು 10 ಕೆಜಿಗೂ ಹೆಚ್ಚು ಹೋಗುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ನೀವು ಕೇಳ್ಬೋದು ಎಷ್ಟು ದುಬಾರಿ ಆಗಿರುತ್ತೆ ಇದು ಅಂತ ಹೇಳ್ಕೊಂಡು. ಈ ಕೋಳಿಯ ಬೆಲೆ ಕೇಳಿದ್ರೆ ಪಕ್ಕಾ ನೀವು ಶಾಕ್ ಆಗ್ತೀರಾ. ಒಂದು ಜೋಡಿ ಡಾಂಗ್ಟೋ ಕೋಳಿಯ ಬೆಲೆ ಬಂದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ 50,000ದಿಂದ ಶುರುವಾಗುತ್ತೆ, 2,00,000ದವರೆಗೆ ಹೋಗುತ್ತೆ. ಕೆಲವು ರೇರ್ ಬ್ರೀಡಿಂಗ್ ಪೇರ್ಸ್ ಇರುತ್ತಲ್ಲ, ಅದು ಇನ್ನೂ ಹೆಚ್ಚು ಬೆಲೆಗೆ ಮಾರಾಟ ಆಗುತ್ತೆ. ಸೊ ಮೊಟ್ಟೆಗಳಿಗೂ ಕೂಡ ಅದೇ ರೀತಿ ಡಿಮಾಂಡ್ ಇರುವಂಥದ್ದು, ಅದ್ರ ಬೆಲೆ ಕೂಡ ಅಷ್ಟೇ ಇರುತ್ತೆ, 1,000 ರೂಪಾಯಿ ಎಲ್ಲ ಇರುತ್ತೆ ಒಂದು ಮೊಟ್ಟೆಯ ಬೆಲೆ. ಸೊ ಈ ಕೋಳಿಯನ್ನ ಸಾಮಾನ್ಯ ಜನರಿಗಿಂತ ಸ್ನೇಹಿತರೆ ಲಕ್ಸುರಿ ಫಾರ್ಮ್ಸ್ ಆಗಿರ್ಬೋದು, ಎಕ್ಸೋಟಿಕ್ ಬರ್ಡ್ ಕಲೆಕ್ಷನ್ಸ್ ಆಗಿರ್ಬೋದು, ಪ್ರೀಮಿಯಂ ರೆಸ್ಟೋರೆಂಟ್ಸ್ ಗಳಾಗಿರ್ಬೋದು ಅಥವಾ ಬ್ರೀಡಿಂಗ್ ಫಾರ್ಮ್ಸ್ ಏನಿರುತ್ತೋ ಅವರು ಹೆಚ್ಚಾಗಿ ಖರೀದಿ ಮಾಡ್ತಾರೆ. ಸಣ್ಣ ಪುಟ್ಟ ಕೃಷಿ ಅಥವಾ ಸಾಕಾಣಿಕೆ ಮಾಡೋದಕ್ಕೆ ಇದು ಆಗಲ್ಲ. ಸೊ ಹಾಗಾದ್ರೆ ಈಗ ನೀವು ಮಾಡ್ತೀರಾ ಅಂತಂದ್ರೆ ಫಾರ್ಮ್ ಸೆಟಪ್ ಯಾವ ರೀತಿ ಇರುತ್ತೆ? ಸೊ ಡಾಂಗ್ಟೋ ಚಿಕನ್ ತುಂಬಾ ಸೆನ್ಸಿಟಿವ್ ಬ್ರೀಡ್ ಆಗಿರುತ್ತೆ, ಅದಕ್ಕಾಗಿ ಫಾರ್ಮಿಂಗ್ ಸೆಟಪ್ ಕ್ವಾಲಿಟಿ ಕೂಡ ಅದೇ ರೀತಿಯಾಗಿರಬೇಕು. ಸೊ ಇಲ್ಲಿ ನಿಮ್ಗೆ ವ್ಯವಸ್ಥೆ ಅಂತ ಬಂದಾಗ ಗಾಳಿ ಆಡೋದಕ್ಕೆ ಶೆಡ್ ನಿರ್ಮಾಣ ಮಾಡಬೇಕು, ಸ್ವಚ್ಛ ನೀರಿನ ಒಂದು ಫೆಸಿಲಿಟಿಯನ್ನ ಕೊಡಬೇಕು, ಡ್ರೈ ಫ್ಲೋರಿಂಗ್ ಇರಬೇಕು, ಪ್ರಾಪರ್ ಟೆಂಪರೇಚರ್ ನ ಮೇಂಟೈನ್ ಮಾಡಬೇಕು, ಡಿಸೀಸ್ ಕಂಟ್ರೋಲ್ ಮಾಡಬೇಕು, ಸಪರೇಟ್ ಬ್ರೀಡಿಂಗ್ ಸಿಸ್ಟಮ್ ಅನ್ನ ಕೂಡ ನೀವು ಇಟ್ಕೊಳ್ಬೇಕಾಗತ್ತೆ. ಸೊ ನಾನು ಮನೆ ಮುಂದೆ ಜಾಗ ಇದೆ, ಡಾಂಗ್ಟೋ ಚಿಕನ್ ಕೃಷಿಯನ್ನ ಮಾಡ್ತೀನಿ, ಸಾಕಾಣಿಕೆ ಮಾಡ್ತೀನಿ ಅಂತಂದ್ರೆ ಕಷ್ಟ.
ಅಷ್ಟೇ ಅಲ್ಲ, ಇದಕ್ಕೆ ಒಂದಷ್ಟು ಪ್ರೋಟೀನ್ಗಳನ್ನ ಕೂಡ ನೀವು ಕೊಡಬೇಕು. ಈ ಕೋಳಿಗೆ ಹೈ ಪ್ರೋಟೀನ್ ಫೀಡ್ಗಳನ್ನ ಕೊಡಬೇಕಾಗತ್ತೆ. ಸೊ ಫೀಡಲ್ಲಿ ನಿಮಗೆ ಸೋಯಾ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಅದೆಲ್ಲ ಕೂಡ ಬ್ಯಾಲೆನ್ಸ್ ಆಗಿರಬೇಕು. ಅಂದ್ರೆ ನೀವು ಒಳ್ಳೆ ಫೀಡ್ ಕೊಟ್ರೆ ಗ್ರೋತ್ ಜೊತೆಗೆ ಲೆಗ್ ಡೆವಲಪ್ಮೆಂಟ್ ಏನಿರುತ್ತೋ, ಕಾಲಿನ ಬೆಳವಣಿಗೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗತ್ತೆ? ಸೊ ಇಲ್ಲಿ ನಿಮಗೆ ಕೋಳಿಗಳನ್ನ ನೀವು ಇಂಪೋರ್ಟ್ ಮಾಡ್ಕೊಳ್ಬೇಕು, ಬ್ರೀಡಿಂಗ್ ಪೇರ್ ಅನ್ನ ನೋಡ್ಕೋಬೇಕು, ಶೆಡ್ ಸೆಟಪ್, ಫೀಡ್ ಕಾಸ್ಟು, ವ್ಯಾಕ್ಸಿನೇಷನು, ಮೇಂಟೆನೆನ್ಸು, ಇವೆಲ್ಲ ಸೇರಿ ಇನ್ವೆಸ್ಟ್ಮೆಂಟ್ ನಿಮಗೆ ಜಾಸ್ತಿ ಆಗುತ್ತೆ. ಅದರಿಂದ ಸ್ಮಾಲ್ ಸ್ಕೇಲಲ್ಲಿ ಸ್ಟಾರ್ಟ್ ಮಾಡಿ ಸ್ಲೋಲಿ ಎಕ್ಸ್ಪಾಂಡ್ ಮಾಡೋದಕ್ಕೆ ಒಳ್ಳೆಯದು. ಬಟ್ ಇಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಬಂದು ತುಂಬ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಇದು ನಿಮಗೆ ಫಾರಿನ್ ಬ್ರೀಡ್ ಆಗಿರುತ್ತೆ. ಸೊ ಯಾಕಿಷ್ಟು ಬೇಡಿಕೆ ಮೇಡಮ್ ಅಂತ ನೀವು ಕೇಳ್ಬೋದು. ಸೊ ಇದು ತುಂಬಾ ರೇರ್ ಬ್ರೀಡ್ ಆಗಿರುತ್ತೆ, ಅಪರೂಪದ ಜಾತಿ ಆಗಿರೋದ್ರಿಂದ ಕಲೆಕ್ಷನ್ ಪರ್ಪಸ್ಗೆ ಜನ ಇದನ್ನ ಖರೀದಿಸ್ತಾರೆ. ಸೊ ಇದರ ಮಾಂಸ ತುಂಬಾ ಸಾಫ್ಟ್ ಹಾಗೆ ಟೇಸ್ಟಿ ಅಂತ ಕೂಡ ಹೇಳ್ತಾರೆ. ಶ್ರೀಮಂತರಲ್ಲಿ ಇದು ಒಂದು ಪ್ರೆಸ್ಟೀಜ್ ಆದ್ರೆ, ವಿಚಿತ್ರ ಹಾಗೆ ಎಕ್ಸೋಟಿಕ್ ಫಾರ್ಮಿಂಗ್ ಮಾಡೋರ್ಗೆ ಅವ್ರು ಇದನ್ನ ಸಾಕ್ತಾರೆ ಸ್ನೇಹಿತರೆ. ಸೊ ಈ ಕೋಳಿಯನ್ನ ಸಾಕೋದು ಅಷ್ಟು ಈಸಿ ಅಲ್ಲ. ಯಾಕಂತಂದ್ರೆ ಸ್ಲೋ ಗ್ರೋತ್ ಇರುತ್ತೆ, ಆಮೇಲೆ ಮೊಟ್ಟೆ ಕಡಿಮೆ ಬರುತ್ತೆ, ಆಮೇಲೆ ಹ್ಯಾಚ್ ರೇಟ್ ಏನಿರುತ್ತೋ ಅದು ಕೂಡ ಕಡಿಮೆ ಇರುತ್ತೆ. ಸ್ಪೆಷಲ್ ಕೇರ್ ಬೇಕಾಗತ್ತೆ. ಅದರಲ್ಲೂ ಇದರ ದಪ್ಪ ಕಾಲುಗಳಿಂದ ನ್ಯಾಚುರಲಿ ಮೇಟಿಂಗ್ ಕೂಡ ನಿಮಗೆ ಕಷ್ಟ ಆಗತ್ತೆ, ಆಗಲ್ಲ. ಸೊ ಹಾಗಾಗಿ ತುಂಬಾ ಚಾಲೆಂಜಿಂಗ್ ಈ ಒಂದು ಬ್ರೀಡಿಂಗ್ ಅಲ್ಲಿ ಇರೋದ್ರಿಂದ ಸೊ ಇದರ ಸಾಕಾಣಿಕೆ ಸ್ವಲ್ಪ ಕಷ್ಟ. ಸೊ ಈ ಒಂದು ಕೋಳಿಗೆ ಸ್ವಚ್ಛ ಜಾಗ, ಒಳ್ಳೆ ಟೆಂಪರೇಚರು, ಬ್ಯಾಲೆನ್ಸ್ಡ್ ಪ್ರೋಟೀನ್ ಫುಡ್ ಆಗಿರ್ಬೋದು, ರೆಗ್ಯುಲರ್ ಕೇರ್ ತುಂಬಾ ಬೇಕಾಗತ್ತೆ. ಸೊ ವಿಯೆಟ್ನಾಂ ಅಲ್ಲಂತೂ ಡಾಂಗ್ಟೋ ಚಿಕನ್ಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಇಲ್ಲಿ ನಾವು ಯಾವ ರೀತಿಯಾಗಿ ನಾಟಿ ಕೋಳಿ ಆಗಿರ್ಬೋದು, ಕಡಕ್ನಾಥ್ ಯಾವ ರೀತಿ ಸಾಕಾಣಿಕೆ ಮಾಡ್ತೀವೋ ಅಲ್ಲಿ ನಿಮಗೆ ಡಾಂಗ್ಟೋ ಚಿಕನ್ ಅನ್ನ ಸಾಕಷ್ಟು ಜನ ಸಾಕಾಣಿಕೆ ಮಾಡ್ತಾರೆ. ಅಂದ್ರೆ ಅವರಿಗಲ್ಲಿ ಅದು ನಾರ್ಮಲ್ ಆಗಿರುತ್ತೆ. ಬಟ್ ಯಾರಲ್ಲಿ ಡಾಂಗ್ಟೋ ಚಿಕನ್ ಇತ್ತು, ಅದು ಕೂಡ ತುಂಬಾ ಒಳ್ಳೆ ದಪ್ಪ ಕಾಲುಗಳು ಇತ್ತು ಅಂತಂದ್ರೆ ಅವರು ಸಿಕ್ಕಾಪಟ್ಟೆ ರಿಚ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಅದರಲ್ಲೂ ಕೂಡ ರಾಜಮನೆತನ ಆಗಿರ್ಬೋದು ಅಥವಾ ಶ್ರೀಮಂತರ ಪ್ರತಿದಿನದ ಒಂದು ಅಡುಗೆ ಏನಿರುತ್ತೋ ಅದರಲ್ಲಿ ಡಾಂಗ್ಟೋ ಚಿಕನ್ ಒಂದು ಫುಡ್ ಇತ್ತು ಅಂತಂದ್ರೆ ಅವರು ರಿಚ್ ಅಂತ, ಅಂದ್ರೆ ಶ್ರೀಮಂತರು ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ಒಂದು ಡಾಂಗ್ಟೋ ಚಿಕನ್ ಅನ್ನ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು? ಸೊ ಭಾರತದಲ್ಲೂ ಕೂಡ ಈ ಒಂದು ಕೋಳಿ ತಳಿಯನ್ನ ಸಾಕಾಣಿಕೆ ಮಾಡಬಹುದು ಅಂತ ಅನಿಸ್ತಾ ಇದೆಯಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ನೀವೇನಾದ್ರೂ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ರೆ, ಸೊ ನೀವ್ ಯಾವ ಕೋಳಿ ತಳಿಯನ್ನ ಸಾಕ್ತಾ ಇದ್ರ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.